ಸತ್ಯ ನ್ಯೂಸ್ ನೈಜ ಸುದ್ದಿಯ ಅನಾವರಣ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಿನ ಅದು ನೋಡಿದ್ದದು. ನನ್ನ ಮಗನಿಗೆ ಇವನು ರೌಡಿ ಶೀಟಲ್ಲಿ ಹಾಕಬೇಕು ಅಂತ ಹೇಳ್ತಾನೆ. ಆ ಗುಡ್ಶೆಡ್ ರೋಡಲ್ಲಿ ಅಂಗಡಿಲೆಲ್ಲ ನುಗ್ಗು ಬಡ್ದಿದ್ದು ಯಾರು? ಇವನಿಗೆ ಹಾಕ್ಬೇಕು ರೌಡಿ ಶೀಟ್ರು. ಎಲ್ಲ ಅಧಿಕಾರಿಗಳ ಹತ್ರ ಮಾಹಿತಿ ಕೇಳ್ಕೊ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ತಿರ್ಗಂತ ಇವನು ನನ್ನ ಮಗನ ಬಗ್ಗೆ ಹೇಳ್ತಾನೆ. ಇವರೆಲ್ಲ ಪ್ರಚೋದನೆ ಮಾಡ್ಕೊಂಡು ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಅರಸೀಕೆರೆ ತಾಲೂಕಿನ ಜನ, ನಗರ ಜನ, ನಿಮ್ಮಂಥವ್ರು ನಿಮ್ಮಂಥ ಛತ್ರಿಗಳಿಗೆ ಗೊತ್ತಿದೆ. ಅದರಿಂದ ನಿಮ್ಮ ಶಕ್ತಿ ಏನು ಅಂತ ನೀವು PP ಸರ್ಕಲ್ ತೋರಿಸಿದ್ದೀರಾ. ಇಷ್ಟೇ ನಿಮ್ಮದು. ನೀವೆಂಥವ್ರು ಅಂತ ತಾಲೂಕಿನ ಜನಕ್ಕೆ ಗೊತ್ತಿದೆ. ಸಮಯ ಸಾಧಕರು ನೀವು ಅಂತ ಹೇಳಿ, ಅದ್ರ ಜೊತೆ ನಮ್ಮ ಸ್ನೇಹಿತೊಬ್ರು ವಕೀಲರು ಸುಮಾರು 25 ವರ್ಷದಿಂದ ಅವರ ಒಂದು ಬಾಂಧವ್ಯ. ಎಲ್ಲೋ ಒಂದು ಕಡೆ ನಮಗೆ ನಿನ್ನೆ ಆ ಘಟನೆ ಅದೊಂದೇ ನೋವಾಗಿದ್ದು, ಇನ್ಯಾವುದು ನಮಗಿಲ್ಲ. NR ಸಂತೋಷ್ ನಮ್ಮ ವಿರೋಧಿ ಹೇಳ್ಕೊಳ್ತಾನೆ, ಇವನು ಯಾರೋ ಕೆಂಸಾಗರ ಇವನು ಹೇಳ್ಕೊಳ್ತಾನೆ, ಅವನು ಯಾರೋ ಇನ್ನೊಬ್ಬ ಹೇಳ್ಕೊಳ್ತಾನೆ, ಅವನು ಹೇಳ್ಕೊಳ್ತಾನೆ. ಅದ್ರ ಬಗ್ಗೆ ನಮ್ಗೆ ಎಲ್ಲೂ ಅನಿಸಿಲ್ಲ. ಅವರ 25 ವರ್ಷ ಜೀವನದಲ್ಲಿ ಅವರು ಇರೋದಂಥ ವಿಶ್ವಾಸದಲ್ಲಿ ಅವ್ರಿಗೆ ಎಷ್ಟು ಹಕ್ಕಿದೆ ಅಂದರೆ, ನನ್ನ ಮಗನ ಕರೆದಿ ನೀನು ತಪ್ಪು ಮಾಡಿ ಅಂತ ಹೇಳಿ ಕಪ್ಪಾಳ ಮೇಲೆ ಕೊಡೋಂಥ ಹಕ್ಕು ಅವ್ರಿಗಿತ್ತು, ಅವ್ರ ಹಕ್ಕಿತ್ತು. ಅಂತ ಸ್ನೇಹಿತರು ನಾವು. ಆ ವ್ಯಕ್ತಿಯಿಂದ ನಿನ್ನೆ ನಡೆದಂಥದ್ದು ಅದೊಂದೇ ಒಂದು ನನಗೆ ನೋವಾಗಿದ್ದು. ಆ ವ್ಯಕ್ತಿ ಯಾವ ಮಟ್ಟಕ್ಕೆ ನಮ್ಮ ಬಗ್ಗೆ ಪದಗಳು ಯೂಸ್ ಮಾಡಿದ್ದಾರೆ ವ್ಯಕ್ತಿ ಅಂದರೆ ಅಂತ ಹೇಳಿದ್ರೆ, ನಮ್ಮವ್ರ ವಿಶ್ವಾಸ, ಹಳೆ ವಿಶ್ವಾಸ. ಪಾಪ ಈಗ ಅವರು ಬೇರೆಯವರು ಒಳ್ಳೆ ಸವಾಸ ಮಾಡಿದ್ದಾರೆ, ಮತ್ತು ದೊಡ್ಡ ನಾಯಕರುಗಳು ಇದು ಮಾಡಿದ್ದಾರೆ. ಎಲ್ಲೋ ರಾಜಕೀಯಕ್ಕೆ ಬರ್ತೀವಿ ಅಂದಾಗ ನನ್ನಷ್ಟು ಖುಷಿ ಪಟ್ಟೋನೇ ಯಾರು ಇಲ್ಲ. ಅಷ್ಟು ಖುಷಿಯಿಂದ ಅವ್ರಿಗೆ ಸ್ವಾಗತಿಸಿದೆ ನಾನು. ಇಂಥ ವ್ಯಕ್ತಿ, ಇಂಥ ಮನುಷ್ಯ, ಇಂಥ ಸ್ನೇಹಿತನ ಬಾಯಲ್ಲಿ ಅದು ನನ್ನ ವಿರುದ್ಧವಾಗಿ ಬಂತಲ್ಲ ಅಂತ ಅದು ಒಂದೇ ನೋವು ಅಂತ ಹೇಳಿ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಅವ್ರ ಬಗ್ಗೆ ನಾನೇನು ಹೇಳೋಕ್ಕೋಗಲ್ಲ. ದೊಡ್ಡವರಾಗಿದ್ದಾರೆ, ಈಗ ದೊಡ್ಡವರು ಇದು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ, ಇದ್ರ ಜೊತೆನೆ ಯಾಕೆ ಇವ್ರಿಗೆಲ್ಲ ಇಷ್ಟು ಅಂದರೆ, ಅರಸೀಕೆರೆ ನಗರದಲ್ಲಿ ಕೇವಲ ನನಗೆ 1 ವರ್ಷ ಅವಧಿ ಸಿಕ್ಕಿದ್ದು. 1 ವರ್ಷ ಅವಧಿಲಿ ನಾನು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಇವ್ರಿಗೆ ಕಣ್ಣು ಚುತ್ತಾ ಇದೆ. ಹಿಂದೆ 2 ವರ್ಷ ಇದ್ರಲ್ಲ, ಒಂದೇ ಇಂಥ ಅಭಿವೃದ್ಧಿ ಮಾಡಿದೆ ಅಂತ ಸಾಬೀತು ಮಾಡಲಿ. ನಾನು ಮಾಡಿರೋದು ಕಣ್ಣು ಕಾಣ್ತಾ ಇದೆ ಜನಕ್ಕೆ. ಸೆಂಟ್ರ್ ಡಿವೇಟರ್ ಆಗಿರ್ಬೋದು, ಭಾರತ ದೇಶದ ಧ್ವಜ ಕಂಬ ಆಗಿರ್ಬೋದು, ಸ್ವಾಗತ ಕಮಾನ್ಗಳಾಗಿರ್ಬೋದು, ಸ್ಮಶಾನ ಅಭಿವೃದ್ಧಿ ಆಗಿರ್ಬೋದು, AHP ಇಂಪ್ಲಿಮೆಂಟ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು. 10 ವರ್ಷದಲ್ಲಿ ಮಾಡೋಂಥ ಅಭಿವೃದ್ಧಿ ನಾನು 1 ವರ್ಷದಲ್ಲಿ ಮಾಡಿದೆ ಅಂತ ನನಗೆ ಹೆಮ್ಮೆ ಇದೆ ಅಂತ ಹೇಳಿದೆ. LED ಸ್ಕ್ರೀನು ಇದೆಲ್ಲ ಯಾವುದೋ ಅರಸೀಕೆರೆಗೆ ಬಂದರೆ 6 ತಿಂಗಳು 1 ವರ್ಷ ಬಿಟ್ಟು ಬಂದ ತಕ್ಷಣ ನಾವು ಯಾವುದೋ ಊರಿಗೆ ಬಂದಿದ್ವಿ ಅನ್ನೋ ಬಿಂಬ. ಈ ಮಾತು ನನಗೆ ಹಾಸನದಲ್ಲಿ ಒಬ್ಬ ನಮ್ಮ ಅರಸೀಕೆರೆ ನಗರದವ್ರು ಹೇಳಿದ್ರು. ನಾನು ಅರಸೀಕೆರೆಗೆ ಬಂದು 100 ವರ್ಷ ಬಂದಿರಲ್ಲ, ನಾನು ಅರಸೀಕೆರೆಗೆ ಬಂದು ಅಂಬೇಡ್ಕರ್ ಸರ್ಕಲ್ ಇಳಿಸಿದ ತಕ್ಷಣವೇ ನನಗೆ ಜೀವ ಎಲ್ಲ ಖುಷಿ ಆಗ್ಬಿಡ್ತಪ್ಪ, ನೀನು ಅಷ್ಟೊಂದು ಅಭಿವೃದ್ಧಿ ಮಾಡಿದ್ಯಾ, ದೇವ್ರು ಒಳ್ಳೇದು ಮಾಡಲಿ ಅಂತ ನನಗೆ ಆಶೀರ್ವಾದ ಮಾಡೋರು ಹಾಸನದಲ್ಲಿ ಅಂತ ನನಗೆ ತೃಪ್ತಿ ಇದೆ. ಇವರು ನನ್ನ ತಡ್ಕೊಂಡಲ್ಲ, ಇವರ ನನ್ನ ಶ್ರೇಯಸ್ಸು, ನಾನು ಮಾಡಿದ ಅಭಿವೃದ್ಧಿ ಇವ್ರು ತಡ್ಕೊಂಡಾದ್ರೆ ಇವತ್ತು ನನ್ನ ಕೆಟ್ಟ ಹೆಸರು ತರಬೇಕು ಅಂತ ಹೇಳ್ತಾ, ಇದ್ರ ಜೊತೆನೆ ರಾಜ್ಯ ಮಟ್ಟದ ಕೆಲವು ಮಾಧ್ಯಮಗಳಲ್ಲಿ ಇವತ್ತು ಬಿಂಬಿಸ್ಯಾರೆ. ನಗರಸಭಾ ಅಧ್ಯಕ್ಷರ ಮಗ ಗುಂಡ, ನಗರಸಭಾ ಅಧ್ಯಕ್ಷರ ಮಗ ಇದು ಅದು ಅಂತ. ನಾನು ಅವ್ರಿಗೆ ಒಂದೇ ಮನವಿ ಮಾಡೋದು, ನೀವು ಬಿಂಬಿಸಿ. ಭಾರತದಲ್ಲಿ ಬೇಕಾದಷ್ಟು ಕಷ್ಟಗಳು, ಸುಖ ಇರೋಂಥ ಇದಾವೆ ಜನಗಳಿಗೆ. ಈ ಥರ 100 ಘಟನೆಗಳು ನಡೀತವೆ. ಈ ಘಟನೆ ಇಷ್ಟೊಂದು ಬಿಂಬಿಸಂತ ಅವಶ್ಯಕತೆ ಇಲ್ಲ. ನೀವು ಸತ್ಯತೆ ತಿಳಿದು ನೀವು ಪ್ರಚಾರ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಆ ಹೆಣ್ಣುಮಗು, ಆ ಹುಡುಗ ಯಾರು ದಂಪತಿನೋ, ಅವ್ರು ಯಾವ ಸಮಾಜ ಅಂತ ನೀವು ರಕ್ಷಣೆ ಇಲಾಖೆಯಿಂದ ಆಗಲಿ ನೀವಾದರೂ ತನಿಖೆಯಿಂದ ತಿಳ್ಕೊಂಡು ನೀವು ಪ್ರಚಾರ ಮಾಡಬೇಕು. ನಾವು ಅವರು ವೈಯಕ್ತಿಕವಾಗಿ ಹೇಳಕ್ಕೆ ಹೋದರೆ ಎಲ್ಲೋ ನಮ್ಮ ಅಕ್ಕ ತಂಗಿ ನಾವೇ ಅವರು ಗೌರವ ಕಳೆದಂಗೆ ಆಗುತ್ತೆ ಅಂತ ಹೇಳಿ, ಇನ್ಮೇಲೆ ಯಾವುದೇ ಕಾರಣಕ್ಕೆ ಪ್ರಚೋದನೆ ಮಾಡಬೇಡಿ ಅಂತ ನಾನು ಈ ಮಾಧ್ಯಮ ಮುಖಾಂತರ ನ್ಯಾಷನಲ್ ಮೀಡಿಯಾದೊಳಗೆ ಅವ್ರಿಗೆ ನಾನು ಕೈ ಮುಗಿದು ಮನವಿ ಮಾಡ್ಕೊತೀನಿ ಅಂತ ಹೇಳಿ, ಜಾತಿ ಮಧ್ಯೆ ವಿಷಯ ಬೇಡ, ಒಂದು ಈ ಅರಸೀಕೆರೆಯಲ್ಲಿ ಬೇಡ ಅಂತ ಹೇಳಿ, ಇನ್ನು ಮುಂದೆ ಆದರೂ ನಿಮಗೆ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ, ಇವರು ಜಾತಿ ಮಧ್ಯ ಬಗ್ಗೆ ತರ್ತಾರಲ್ಲ ಈ ದೇಶದ ಇದ್ರ ಬಗ್ಗೆ, ಅದ್ಯಾರೋ ಒಬ್ಬ ಕಾಮೆಂಟ್ ಮಾಡ್ತಾನೆ, ಪಾಕಿಸ್ತಾನ ಹೋಗಿರ್ತಾನೆ. ಈ ದೇಶದಲ್ಲಿ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ಹೇಳಿದವರು, ಆ ಕಾವ್ಯ ಬರೆದವರು
ಮೌಲಾನಾ ಅಬು ಕಲಾಂ ಮೌಲಾನಾ ಮೊಹಮ್ಮದ್ ಇಕ್ಬಾಲ್ ಅವರು, ಅಲ್ಲಾಮ ಮೊಹಮ್ಮದ್ ಇಕ್ಬಾಲ್ ಅವರು ಇವತ್ತು ನಮಗೆ ಭಾರತದಿಂದ ಹೋಗಕ್ಕೆ ಅವಕಾಶ ಇತ್ತು. ನಮ್ಮ ಪೂರ್ವಜಕರು ನಾವು ಇದೇ ಮಣ್ಣಲ್ಲಿ ಹುಟ್ಟಿದೀವಿ, ಇದೇ ಮಣ್ಣಲ್ಲಿ ಸಾಯ್ತೀವಿ, ಇದೇ ಮಣ್ಣಲ್ಲಿ ಬದುಕ್ತೀವಿ ಅಂತೇಳಿ ಈ ದೇಶದಲ್ಲಿ ನಾವು ಸ್ವಾತಂತ್ರ್ಯ ಟೈಮಲ್ಲಿ ಉಳ್ಕೊಂಡಿದ್ದೀವಿ ನಾವು. ಇವತ್ತು ಸಾರೇ ಜಹಾಂ ಸೆ ಅಚ್ಚ ಹಿಂದೂಸ್ತಾನ್ ಹಮಾರ ಅಂತ ಹೇಳಿ ಇವತ್ತು ನಾವು ಪ್ರೀತಿಸ್ತೀವಿ. ದಿನಕ್ಕೆ 5 ಬಾರಿ ಈ ಭೂಮಿಗೆ ನಾವು ನಮಸ್ಕಾರ ಮಾಡ್ತೀವಿ, ಅವ್ರ ಭೂಮಿ ತಾಯಿ ಋಣ ತೀರಿಸ್ತೀವಿ. ನೀವು ಜಾತಿ ಮಧ್ಯ ವಿಷ ಬೀಜ ಬಿಡ್ತೀರಲ್ಲ, ಇದು ಬೇಕಾ ಅಂತ ನಾನು ಹೇಳ್ತಾ, ನಾನು ಸ್ಟೇಟ್ ಮೀಡಿಯಾದವರು ಕೆಲವರು ಮಾಡಿದ್ರಿ, ಸತ್ಯಾಸತ್ಯತೆ ಬಂದು ನೀವು ತನಿಖೆ ತಿಳ್ಕೊಳ್ಳಿ. ಮತ್ತು ನನ್ನ ಬಗ್ಗೆ ಇವರು ಯಾಕೆ ಇಷ್ಟೊಂದು ಬಿಂಬಿಸ್ತಾರಂದರೆ, ನಾನು 30 ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ. ನಾನು ಕೈಯಲ್ಲಾದರೂ ನಾನು ಸಹಾಯ ಮಾಡಿರೋದು ಜಾತಿ ಅಂತ ಯಾವತ್ತೂ ನೋಡಿಲ್ಲ. ಬಂದು ಅರಸೀಕೆರೆ ಬೇಕಾದ್ರೆ ನೀವು ತನಿಖೆ ಮಾಡಿ. ಸಣ್ಣ ಸಮಾಜ, ಬಡ ಸಮಾಜ ನಮ್ಮ ಜೊತೆ ಇದೆ. 30 ವರ್ಷದಿಂದ ನಾವು ನಗರಸಭೆಯಲ್ಲಿ ಇರಬೇಕು ಅಂದರೆ ಸಮಾಜ ನಮ್ಮ ಜೊತೆ ಇರೋದಕ್ಕೆ ಅಂತ ಹೇಳಿ ಇವರೆಲ್ಲ ಶ್ರೀಮಂತ ವರ್ಗದ ಕೆಲವರು ಈ ಥರ ನಮ್ಮ ಮೇಲೆ ಹೊಟ್ಟೆ ಹುರ್ಕೊಂಡು ನಮ್ಮಲ್ಲಿ ಅಪಪ್ರಚಾರ ಮಾಡ್ತಾರೆ. ಇದಕ್ಕೆ ದಯಮಾಡಿ ನಮ್ಮ ತಾಲೂಕಿನ ಜನ ಯಾರು ತಲೆ ಕೆಡಿಸ್ಕೋಬಾರ್ದು, ಇದರಲ್ಲಿ ಯಾವುದು ಆಗಬಾರ್ದು ಘಟನೆ ಆಗಲಿಲ್ಲ ಅಂತ ಹೇಳಿ, ಇವರೆಲ್ಲ ಬೇಕು ಅಂತ ಜಾತಿ ರಾಜಕಾರಣ ಕುತಂತ್ರ ಮಾಡ್ತಾರಂತ ಹೇಳಿ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಂಡು ಈ ಘಟನೆ ನಡೆದಿಂದ ಏನಾಯಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ನಮಸ್ಕರಿಸ್ತೀನಿ.